ಇದಕ್ಕಂತಾರೆ ಫುಟ್ಪಾತು ನೋಡಿ. ಬಹುಶಃ ಫುಟ್ಪಾತ್ ಕಳೆದಿದೆ ಅಂಥೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗತ್ತೆ, ಇಲ್ಲ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ನಮ್ಮ ಕಾರ್ಪೊರೇಷನ್ ಅವ್ರು ಏನು ಮಾಡ್ತಿದ್ದಾರೆ ಅಂತಲೂ ಕೇಳಬೇಕಾಗತ್ತೆ. ಇದು ಫುಟ್ಪಾತ್ ಸ್ವಾಮಿ. ಇಲ್ಲಿ ಚೆನ್ನಾದ ದೇಹ ಇರೋರು ಕೂಡ ನಡೆಯೋಕ್ಕಾಗಲ್ಲ. ಅಂದರೆ ಕಾಲು ಕೈ ಗಟ್ಟಿಯಾಗಿರೋರು ನಡೆಯೋದು ಸ್ವಲ್ಪ ಕಷ್ಟನೇ. ಎದುರುಗಡೆಯಿಂದ ಟ್ರಾಫಿಕ್ಕು ಆ ಕಡೆ ಈ ಕಡೆಯಿಂದ ಬರುತ್ತೆ. ನಡೆಯೋದಿಲ್ಲಿ ನೋಡಿ. ಒಡೆದು ಹೋದ ಫುಟ್ಪಾತು. ಮುಂದಕ್ಕೆ ಹೋಗೋಕ್ಕಾಗಲ್ಲ, ಸೊ ಪಕ್ಕಕ್ಕೆ ಹೋಗಿ. ಇಲ್ಲಿ ಫುಟ್ಪಾತೇ ಇಲ್ಲ ಸ್ವಾಮಿ ನೋಡಿ. ಇದು ಬಸ್ ಸ್ಟಾಪು, ಜನ ನಿಂತ್ಕೊಳ್ಳೋದು ಹೀಗೆ. ಫುಟ್ಪಾತ್ ಆಕ್ರಮಿಸಿಕೊಂಡಿರುವಂತಹ ಅಂಗಡಿ. ಇದು ಫುಟ್ಪಾತ್ ಅಲ್ಲ, ಪ್ರೈವೇಟ್ ಲ್ಯಾಂಡು. ಇಲ್ಲ ಫುಟ್ಪಾತೆ, ಯಾಕೆಂದರೆ ಮೋರಿ ಮೇಲೆ ಕಟ್ಟಿದ್ದಾರೆ ಇದನ್ನು. ವಾ, ಯಾರು ಅಡ್ಡ ಇಟ್ಬಿಟ್ಟಿದ್ದಾರೆ ಫುಟ್ಪಾತ್ ಮೇಲೆ. ಬೈಕ್ ನಿಂತುಬಿಟ್ಟಿದೆ. ನಾನು ಬರ್ತಾ ಇದ್ದೀನಿ ಫುಟ್ಪಾತು ಅನ್ನೋದ್ರ ಮೇಲೆ ನಡ್ಕೊಂಡು. ಕೇಳಿಸಲ್ಲ ಅಲ್ಲಿ ಕಲ್ಲು ಹೊಡೆದಿದ್ದು. ಕಿತ್ತಾಗಿದೆ, ಇಲ್ಲಿ ಹೊಡೆದಾಗಿದೆ. ಓಹೋ, ಇವ್ರ ಮೆಟ್ಲು ಫುಲ್ ತಂದೆ ಬಿಟ್ಟಿದ್ದಾರೆ ಫುಟ್ಪಾತ್ಗೆ. ಇದೊಂದು ಚಿಕನ್ ಕಬಾಬ್ ಫುಟ್ಪಾತ್ ಮೇಲೆ. ಪರವಾಗಿಲ್ವೇ, ಜನ ನಿಂತಿಯಾರಲ್ಲ. ಓಪನ್ ಕೇಬಲ್. ಅಂತೂ ಅಡ್ಡಾದಿಡ್ಡಿ ಕಲ್ಲಿರೋ ಒಂದು ಸ್ವಲ್ಪ ಫುಟ್ಪಾತ್ ಇದೆ. ನೋಡಿ ನೋಡಿ, ಬಿದ್ದೋಗ್ಬಿಡ್ತೀರಾ. ನೋಡಿ ಇಲ್ಲಿ ಕುಂಚೆ ಅದ ಮೋರಿ ಮುಂದೆ ತುಂಬಿರೋದು. ಬನ್ನಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಜಾರಿ ಬೀಳ್ತಿದ್ದೆ ನಾನೇ ಈಗ. ಹೊಡೆದೋಗಿದೆ, ತುಂಬೋಗಿದೆ ಮೋರಿ. ಫುಟ್ಪಾತ್ ಮೇಲೆ ಬೈಕು. ಇದು ಕನಕಪುರ ರಸ್ತೆಯಲ್ಲಿ ಇರುವಂತಹ ಒಂದು ಜಾಗ. ನಾನು ಎಲ್ಚೇನಹಳ್ಳಿ ಕಡೆಯಿಂದ ಕನಕಪುರ ರಸ್ತೆ ಗುಂಟ 15 ಕ್ರಾಸ್
JP ನಗರ್ 15 ಕ್ರಾಸ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಫುಟ್ಪಾತ್ ಹುಡುಕ್ತಾ ಇದ್ದೀನಿ. ಓ ದಬಕ್ಕಂದು ಬಿದ್ದೋಗ್ಬಿಡುತ್ತೆ. ಇಲ್ಲ ನೀರು ಬರ್ತಾ ಇದೆ ಇಲ್ಲ. ಈ ಫುಟ್ಪಾತ್ ಮೇಲೆ ಹಾಕಿರೋ ಕಲ್ಲುಗಳನ್ನ ನೀವು ಗಮನಿಸಿದ್ರೆ ಅಡ್ಡ ದಿಡ್ಡಿ ಬಿದ್ದಿದೆ. ಮತ್ತು ಎಷ್ಟೊಂದು ಕಾಂಕ್ರೀಟ್ ಸ್ಲ್ಯಾಬ್ ಅಂತಾರಲ್ಲ ಆ ಥರದ್ದೆಲ್ಲ ಎಷ್ಟೋ ಒಡೆದೋಗಿದೆ. ಬಹುಶಃ ನೋಡ್ಬೋದು ನೀವು, ಕಾಣಿಸುತ್ತೆ ಸ್ಪಷ್ಟವಾಗಿ ಪೂರ್ತಿ ಕಿತ್ತೋಗಿರೋವಂಥದ್ದು. ಇಲ್ಲಿ ಕಲ್ಲಿತ್ತಲ್ಲ, ಏನಾಯ್ತು ಕಲ್ಲೆಲ್ಲ ನೋಡಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ಒಡೆದೋಗತ್ತೆ. ಇದು ಫುಟ್ಪಾತ್ ಮಹಿಮೆ. ಇದ್ದಕ್ಕಿದ್ದಾಗೆ ಎತ್ತರ ಆಗೋಯ್ತು ನೋಡಿ ಫುಟ್ಪಾತಿಗೆ. ವಾ, ಸ್ವಲ್ಪ ದೂರ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಎಷ್ಟು ದೂರ ಅಂತ ಗೊತ್ತಿಲ್ಲ, ಯಾವಾಗಿದು ಮತ್ತೆ ಪಾತಾಳ ಕಿಳಿಯುತ್ತೋ ಗೊತ್ತಿಲ್ಲ. ಇಲ್ಲಿವರೆಗೂ ಇದೆ, ಮುಂದಕ್ಕೆ ನೋಡಬೇಕು. ದೊಡ್ಡ ಇದು ಒಂಥರ ನಿಮಗೆ ಮೂವಿ ಅಂತ ಅನ್ಸಿದ್ರು ಪರವಾಗಿಲ್ಲ, ಆದರೂ ಫುಟ್ಪಾತ್ ನೋಡಲಿ ಅಂತ ಹೋಗ್ತಾ ಇದ್ದೀನಿ.